ಓಂ ಗಂ ಗಣಪತೆ ನಮಃ. ಸರ್ವ ವಿಘ್ನಗಳ ವಿನಾಶಕಾಯ ನಮೋ ನಮಃ. ಮುಕ್ತಾಂಬಿಕೆ ವರಪುತ್ರಾಯ ವಿದ್ಮಹೆ ಮುಕ್ತಿಮಠಾಧೀಶಾಯ ಧೀಮಹಿ ತನ್ನೋ ಸದ್ಗುರು ಪ್ರಚೋದಯಾತ್. ಶಿವಹಂಸಜಾಯ ವಿದ್ಮಹೆ ಸಂಕಲ್ಪ ಮಂಟಪರಚಿತಾಯ ಧೀಮಹಿ ತನ್ನೋ ಶಂಕರಾಚಾರ್ಯ ಪ್ರಚೋದಯಾತ್. ಓಂ ಪಂಚಾಚಾರ್ಯಾಯ ವಿದ್ಮಹೆ ಲಿಂಗೋದ್ಭವಾಯ ಧೀಮಹಿ ತನ್ನೋ ರೇಣುಕಾಚಾರ್ಯ ಪ್ರಚೋದಯಾತ್. ಜಗನ್ಮಾತೆ ಜಗದ್ರಕ್ಷಕಿ ಕೊಲ್ಲೂರವಾಸಿನಿ ವಿದ್ಮಹೆ ಮೂಕಾಸುರಮರ್ದಿನಿ ಧೀಮಹಿ ತನ್ನೋ ಮೂಕಾಂಬಿಕಾ ಪ್ರಚೋದಯಾತ್. ಆಧಾರಭೂತೆ ಚೌದಯೇ ಧೃತಿರೂಪೇ ಧುರಂಧರೆ ಧ್ರುವೇ ಧ್ರುವಪದೇ ಧೀರೆ ಜಗದಾತ್ರಿ ದೇವಿ ಜಗದೀಶ್ವರಿ ಶ್ರೀ ಜಗನ್ಮಾತ ಮೂಕಾಂಬಿಕಾಯೈ ನಮೋ ನಮಃ. ಕಾರ್ಯಕ್ರಮದ ಮೊದಲಿಗೆ ಭಾರತದ ಬೆನ್ನೆಲುಬಾದ ರೈತ ಬಾಂಧವರಿಗೂ ಹಾಗೂ ಹಗಲಿರುಳೆನ್ನದೆ ದೇಶವನ್ನು ಕಾಯುತ್ತಿರುವ ನಮಗಾಗಿ ಶ್ರಮಿಸುತ್ತಿರುವ ಸೈನಿಕ ಬಾಂಧವರಿಗೂ ಆ ಜಗನ್ಮಾತೆಯ ಕೃಪಾ ಕಟಾಕ್ಷ ಸದಾ ಸಂತೋಷವನ್ನುಂಟು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕ್ರೋಧಿನಾಮ ಸಂವತ್ಸರೆ ಅಶ್ವಯಜ ಮಾಸ ಶರದೃತು ದಕ್ಷಿಣಾಯಣ ಶುಕ್ಲಪಕ್ಷ ಚೌತಿ ತಿಥಿ ವಿಶಾಖ ಪೂರ್ಣವಾಗಿ ಈ ದಿನದ ನಕ್ಷತ್ರ ವಿಷ್ಕುಂಭ ಪ್ರೀತಿ ಯೋಗ ಗರಜೆ ವಣಿಜ ವಿಷ್ಟಿ ಈ ದಿನದ ಕರ್ಣ. ಇನ್ನು ಕ್ಯಾಲೆಂಡರಿನ ಪ್ರಕಾರ 6-10-2024 ಭಾನುವಾರ ಶರನ್ನವರಾತ್ರಿಯ 4ನೇ ದಿನವಾದ ಇಂದು ಕೂಷ್ಮಾಂಡ ದೇವಿಯ ಆರಾಧನೆ ದಿನ. ಕೂಷ್ಮಾಂಡ ದೇವಿಯನ್ನು ಜಗತ್ತಿನಲ್ಲಿ ಈ ಭೂಮಿಯಲ್ಲಿನ ಅಂಧಕಾರ ಕಳೆಯಲು ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ಬೇಕಾಗುವ ಆರೋಗ್ಯವನ್ನು ಪಡೆಯಲು ತಮ್ಮ ಅನಾರೋಗ್ಯವನ್ನು ಆರೋಗ್ಯದ ಕಡೆ ವೃದ್ಧಿಸಿಕೊಳ್ಳಲು ಮರೆಯದೆ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಿ. ಪ್ರತಿದಿನ ಹೇಳಿದ ಹಾಗೆ ನಿಮ್ಮ ಡ್ರೆಸ್ ಕೋಡ್ ಅಂದರೆ ಹೆಣ್ಣು ಮಕ್ಕಳು ಸೀರೆ ಅರಿಶಿನ ಕುಂಕುಮ ಬಳೆ ಹೂವನ್ನು ಮುಟ್ಟು, ಹಾಗೆ ಗಂಡು ಮಕ್ಕಳು ಬಿಳಿಯ ಪಂಚೆ ಶಲ್ಯವನ್ನು ಉಡಬೇಕು. ಶುಚೀರ್ಭೂತರಾದ ನಂತರ ಈ ಉಡುಪನ್ನು ಧರಿಸಿ ಆ ಜಗನ್ಮಾತೆಯ ಆರಾಧನೆಗೆ ಅಥವಾ ಧ್ಯಾನಕ್ಕೆ ಜಪಕ್ಕೆ ಕುಳಿತುಕೊಳ್ಳಬೇಕು. ನಿಮ್ಮ ಯಥಾಶಕ್ತಿ ದೇವಿ ಮುಖ್ಯವಾಗಿ ನೀವು ಮಾಡುವ ಖರ್ಚಿಗಿಂತ ನೀವು ಆರಾಧನೆ ಮಾಡುವ ಭಕ್ತಿಯನ್ನು ಮೆಚ್ಚುತ್ತಾಳೆ, ಅದರಿಂದ ನಿಮಗೆ ಸರ್ವವನ್ನೂ ಕೊಡುತ್ತಾಳೆ ಅನ್ನುವುದು ಇಂದಿನ ಕಾಲದಿಂದ ಋಷಿಮುನಿಗಳಿಂದ ತಿಳಿದು ಬಂದಿರುವ ಒಂದು ವಿಷಯ. ಹೀಗೆ ನಿಮ್ಮಲ್ಲಿರುವ ಅಂಧಕಾರವನ್ನು ಕಳೆದುಕೊಳ್ಳಲು, ನಿಮ್ಮ ಅನಾರೋಗ್ಯವನ್ನು ವೃದ್ಧಿಸಿಕೊಳ್ಳಲು, ಹಾಗೆ ನೀವು ಆರೋಗ್ಯವಾಗಿ ಸಂತೋಷವಾಗಿರಲು ಕೂಷ್ಮಾಂಡ ದೇವಿಯ ಆರಾಧನೆ. ಇದರಲ್ಲಿ ಒಂದು ಮುಖ್ಯವಾದ ಶ್ಲೋಕ: ಸುರ ಸಂಪೂರ್ಣ ಕಲಶಂ ರುದಿರಾಪು ತ್ವಮೇವ ಚ ದಾದನ ಹಸ್ತಪದ್ಮಾಭಯಂ ಕೂಷ್ಮಾಂಡ ಶುಭದಾಸ್ತು ಮೇ. ಹೀಗೆ ಶ್ಲೋಕವನ್ನು ಹೇಳುವುದಕ್ಕೆ ಕಷ್ಟವಾದರೆ ರಸಸ್ವರಗಳು ದೀರ್ಘಸ್ವರಗಳು ತಪ್ಪಾಗಬಾರದು. ಅದಕ್ಕೋಸ್ಕರವಾಗಿ ಇದನ್ನು ಹೇಳಲು ಸಾಧ್ಯವಾಗದ ಪಕ್ಷದಲ್ಲಿ ಬಹಳ ಸುಲಭವಾಗಿ ಓಂ ಶ್ರೀ ದೇವಿ ಕೂಷ್ಮಾಂಡ ದೇವಿಯೇ ನಮೋ ನಮಃ, ಓಂ ಶ್ರೀ ದೇವಿ ಕೂಷ್ಮಾಂಡೇ ನಮೋ ನಮಃ ಹೀಗೆ ಬಹಳ ಸುಲಭವಾಗಿ ಹೇಳಿಕೊಳ್ಳಬಹುದು. ಹಾಗೆ ಇನ್ನೂ ಅತಿ ಮುಖ್ಯವಾಗಿ ಬೀಜಾಕ್ಷರಗಳ ಸಮೇತ ಹೇಳಿದಾಗ ದೇವಿ ಜಗನ್ಮಾತೆ ಕೂಷ್ಮಾಂಡ ದೇವಿ ಯಾವುದೇ ದೇವಿ ಆಗಬಹುದು. ಬೀಜಾಕ್ಷರಗಳ ಸಮೇತ ನಾವು ಜಪವನ್ನು ಧ್ಯಾನವನ್ನು ಆರಾಧನೆಯನ್ನು ಮಾಡಿದಾಗ ಬಹಳ ಬೇಗ ಒಲಿಯುತ್ತಾಳೆ. ಓಂ ಶ್ರೀಂ ಐಂ ಹ್ರೀಂ ಕ್ಲೀಂ ಕ್ರೀಂ ಸೌಹಂ
ಕೂಷ್ಮಾಂಡ ದೇವಿಯೇ ವಿಚ್ಚೇ. ಹೀಗೆ ಬೀಜಾಕ್ಷರಗಳ ಸಮೇತ ಆ ಜಗನ್ಮಾತೆಯ ಆರಾಧನೆ, ಧ್ಯಾನ, ಜಪಗಳನ್ನು ಮಾಡಿದ್ದಲ್ಲಿ ನಿಮ್ಮಲ್ಲಿರುವ ಅಂಧಕಾರವನ್ನು, ಜೊತೆಗೆ ನಮ್ಮ ಭೂಮಿಯಲ್ಲಿರುವ ಅಂಧಕಾರವನ್ನು ತೊಳೆದು ನಿಮಗೆ ಸರ್ವವನ್ನೂ ವೃದ್ಧಿಸುತ್ತಾಳೆ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ತುಂಬ ಮಹತ್ತರವಾದ ವಿಷಯಗಳು ನಿಮಗೆ ತಿಳಿಸುವುದಕ್ಕೆ ನಾವು ಮುಂದಾಗಿದ್ದೇವೆ. ಇದರಿಂದ ನಿಮ್ಮ ಜೀವನದ ಬದಲಾವಣೆಯಂತೂ ಯಥಾಚಿತ್ತಾಗಿ ಆಗುತ್ತೆ ಅನ್ನುವುದನ್ನು ನಂಬಿಕೆಯಿಂದ ಹೇಳುತ್ತಿದ್ದೇವೆ. ಸರ್ವಜನೋ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು.